ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ಈಗ ತಾನೇ ಹೊಸ ವರ್ಷ ಆರಂಭವಾದ ಹಾಗೆ ಇತ್ತು, ಆದರೆ ಒಂದು ತಿಂಗಳು ಆಗಲೇ ಕಳೆದಿದೆ. ದೇವರು ಮಾತು ಕೊಟ್ಟ ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಅದ್ಭುತವಾಗಿ ನಡೆಸುತ್ತಾ ಇದ್ದಾರೆ. ಈ ದಿನಕ್ಕಾಗಿ ದೇವರು ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಎಂಬಂಥ ಯೋಚನೆಯಿಂದ ನೋಡುತ್ತಾ ಇದ್ದೀರಲ್ಲ. ಅದಕ್ಕೂ ಮುಂಚೆ ಇದು ಯಾವ ಸ್ಥಳ ಎಂಬುದಾಗಿ ನೋಡುತ್ತೀರಾ? ಎಲ್ಲೋ ನೋಡಿದ ಹಾಗೆ ಇದೆ ಎಂಬುದಾಗಿ. ನಮ್ಮ ದೇವರ ಗೂಡಾರದ ಒಂದು ಆವರಣದಲ್ಲಿ ಇರುವಂಥ ಮೋಸೆಸ್ ಆಡಿಟೋರಿಯಂ. ದೇವರ ಕೃಪೆಯಿಂದ ನಮ್ಮ ಸೇವೆಯಲ್ಲಿ ಡೇವಿಡ್ ಆಡಿಟೋರಿಯಂ, ಮೋಸೆಸ್ ಆಡಿಟೋರಿಯಂ, ಸೈಂಟ್ ಪಾಲ್ಸ್ ಆಡಿಟೋರಿಯಂ, ಎಲೈಜಾ ಆಡಿಟೋರಿಯಂ ಎಂದು ಅನೇಕ ಹಾಲ್ಗಳನ್ನು ದೇವರು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಅನೇಕ ಸೇವೆಗಳು ನಡೆಯುತ್ತಾ ಇವೆ. ಅದೇ ರೀತಿಯಾಗಿಯೇ ಇದು ಮೋಸೆಸ್ ಆಡಿಟೋರಿಯಂ. ಈ ಸ್ಥಳದಿಂದಲೇ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವು ನೇರ ಪ್ರಸಾರದಲ್ಲಿ ಪ್ರಸಾರವಾಗುತ್ತದೆ. ಇಲ್ಲಿಯೇ ಉಪವಾಸ ಪ್ರಾರ್ಥನೆಗಳು, ಅನೇಕ ಕ್ಯಾಂಪ್ ಮೀಟಿಂಗ್ಗಳೆಲ್ಲ ಈ ಸ್ಥಳದಲ್ಲಿ ನಡೆಯುತ್ತದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವು ಪ್ರಸಾರವಾಗುತ್ತದಲ್ಲವ, ಅದನ್ನು ಈ ಸ್ಥಳದಿಂದಲೇ ಪ್ರಸಾರ ಮಾಡುವಂಥದ್ದು. ಆ ಒಂದು ಸ್ಥಳವೇ ಇದು. ನೀವಿಲ್ಲಿ ಬಂದರೆ ಈ ಎಲ್ಲ ಸ್ಥಳಗಳನ್ನು ಕೂಡ ನೋಡಬಹುದು. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಕೀರ್ತನೆಗಳು 50:15 ವಾಕ್ಯ. ಕಷ್ಟಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನನಗೆ ನೀನು ಮೊರೆಯಿಡು, ನಾನು ನಿನ್ನನ್ನು ಬಿಡಿಸುವೆನು, ನಿನಗೆ ಬಿಡುಗಡೆ ಕೊಡುವೆನೆಂದು ಹೇಳುತ್ತಾರೆ. ಆಪತ್ತಾದಂಥ ಕಾಲ, ಇಂದು ಯಾವುದೋ ಒಂದು ಆಪತ್ತಿನ ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ಆಪತ್ತಿನ ಪರಿಸ್ಥಿತಿ. ಮಕ್ಕಳ ವಿಷಯದಲ್ಲಿ ಒಂದು ಆಪತ್ತು ಎದುರಾಗಿದೆ, ಕುಟುಂಬದಲ್ಲಿ ಒಂದು ಆಪತ್ತು ಎದುರಾಗಿದೆ, ಸೇವೆಯಲ್ಲಿ ಒಂದು ಆಪತ್ತಿನ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಹೇಳುತ್ತೀರಾ. ಕೆಲಸದಲ್ಲಿ ಒಂದು ಆಪತ್ತಿನ ಪರಿಸ್ಥಿತಿ ಬಂದಿದೆ. ದೇವರು ಹೇಳುತ್ತಾರೆ, ಭಯಪಡಬೇಡ ಮಗನೇ, ಮಗಳೇ, ನಾನು ನಿನ್ನನ್ನು ಬಿಡಿಸುವೆನು. ಈ ಆಪತ್ತಿನ ಪರಿಸ್ಥಿತಿಯಲ್ಲಿ ನಿನಗೆ ಬಿಡುಗಡೆ ಕೊಡುವೆನು. ಇದೆಲ್ಲ ಬದಲಾಗುವುದು, ಆದರೆ ನೀನು ನನಗೆ ಮೊರೆ ಇಡಬೇಕೆಂದು ದೇವರು ಹೇಳುತ್ತಾರೆ. ಯೇಸು ಎಂಬುದಾಗಿ ನನ್ನನ್ನು ನೋಡಿ ಮೊರೆ ಇಟ್ಟರೆ ನಾನು ನಿನಗೆ ಬಿಡುಗಡೆ ಕೊಟ್ಟು ಇದನ್ನು ಬದಲಾಯಿಸುವೆನೆಂದು ದೇವರು ಹೇಳುತ್ತಾರೆ. ಸಾಲ ಸಮಸ್ಯೆಗಳಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ, ಈ ಕುಟುಂಬದ ಸಮಸ್ಯೆಗಳಿಂದ ಬಿಡುಗಡೆ, ಈ ಪಾಪದ ಕಟ್ಟುಗಳು ಉರುಳುಗಳಿಂದ ಬಿಡುಗಡೆ, ಈ ವ್ಯಾಧಿಯಿಂದ ಬಿಡುಗಡೆ. ಈ ರೀತಿ ಒಂದು ಸಮಸ್ಯೆ, ಹೋರಾಟ ಆವರಿಸುತ್ತಾ ಇದೆ ಅಲ್ಲವಾ, ಅದರಿಂದ ಬಿಡುಗಡೆ. ದುಷ್ಟ ಮನುಷ್ಯರ ದುಷ್ಟ ಆಲೋಚನೆಗಳಿಂದ ಬಿಡುಗಡೆ. ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಅವಶ್ಯ. ಕರ್ತನು ಇಂದು ನಿಮಗೆ ಕೊಡಲಿದ್ದಾನೆ. ಅದಕ್ಕಾಗಿಯೇ ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿ ಕೊಟ್ಟನು. ನಾವು ಬಿಡುಗಡೆಯ ಜೀವಿತವನ್ನು ಜೀವಿಸುವಂತೆ ತಾನು ಶಿಲುಬೆಯಲ್ಲಿ ಕಟ್ಟಲ್ಪಡುವುದಕ್ಕೂ ಮೊಳೆಗಳಿಂದ ಜಡಿಯಲ್ಪಡುವುದಕ್ಕೂ ಒಪ್ಪಿಸಿಕೊಟ್ಟನು. ಯೇಸು ಒಬ್ಬ ದಾಸನ ಹಾಗೆ ತನ್ನನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಡಲು ಕಾರಣ, ನಮಗೆ ಬಿಡುಗಡೆ ಕೊಟ್ಟು ಸಂತೋಷಪಡಿಸಲು ತನ್ನನ್ನು ಬಲಿಯಾಗಿ ಕೊಟ್ಟನು. ಯಾರು ಅದನ್ನು ನಂಬಿ, ಯೇಸುವೆ ನನಗೋಸ್ಕರ ಶಿಲುಬೆಯಲ್ಲಿ ದಾಸನ ಹಾಗೆ ನೀವು ತೂಗಿದಿರಿ, ನೀವು ಮರಣವನ್ನು ಜಯಿಸಿ ಜೀವದಿಂದ ಎದ್ದಿರಲ್ಲ, ಇಂದು ನನಗೆ ಬಿಡುಗಡೆ ಬೇಕು. ಯಾವ ಕಾರ್ಯದಲ್ಲಿ ಬೇಕು ನಿರ್ದಿಷ್ಟವಾಗಿ ಕೇಳಿರಿ. ಯಾವ ಕಾರ್ಯದಲ್ಲಿ ಅದ್ಭುತ ಬೇಕು ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ಕೇಳಿರಿ, ಕೇಳಿರಿ, ಯಾವ ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಬೇಕು. ಮಕ್ಕಳ ಕಾರ್ಯವ, ಸೇವೆಯ ಕಾರ್ಯವ, ಕೆಲಸದ ಕಾರ್ಯವ, ಸಾಲ ಸಮಸ್ಯೆಯ, ವ್ಯಾಧಿಯ, ಸೈತಾನನ ಹೋರಾಟವ, ಭಯವ, ಡಿಪ್ರೆಷನ್ನ, ಯಾವ ಕಾರ್ಯದಲ್ಲಿ ಬಿಡುಗಡೆ ಬೇಕು ಈಗ ಕೇಳಿರಿ, ಕೇಳಿರಿ. ತಂದೆಯೇ, ಈ ಮಗನು ಪ್ರಾರ್ಥಿಸುತ್ತಾ ಇದ್ದಾನೆ, ಈ ಮಗಳು ಪ್ರಾರ್ಥಿಸುತ್ತಾ ಇದ್ದಾಳೆ, ನನ್ನ ನೋಡಿ ಮೊರೆ ಇಟ್ಟರೆ ಬಿಡುಗಡೆ ಕೊಡುತ್ತೇನೆಂದು ಹೇಳಿದ್ದೀರಲ್ಲ. ಈ ಮಗನು ಮೊರೆ ಇಡುತ್ತಾನೆ, ಈ ಮಗಳು ಮೊರೆ ಇಡುತ್ತಾಳೆ, ಬಿಡುಗಡೆ ಬೇಕೆಂದು ಕೇಳುತ್ತಾರೆ. ಈ ಕಾರ್ಯದಲ್ಲಿ ಹಿಂದೆ ಒಂದು ಅದ್ಭುತ ನಡೆಯಲಿ, ಬಿಡುಗಡೆ ಉಂಟಾಗಬೇಕು, ಅವರು ಬದಲಾವಣೆಯನ್ನು ಕಾಣಬೇಕು, ಸಂತೋಷ ಪಡಬೇಕು, ನಿಮ್ಮನ್ನು ಅವರು ಕೊಂಡಾಡಬೇಕು. ಆ ಅದ್ಭುತವನ್ನು ಈಗಲೇ ನೀವು ಮಾಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.